ನಮಸ್ಕಾರ. ಇವತ್ತಿಂದು ಒಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ. ಮ್ಯಾಕ್ಸಿಮಮ್ ಏನೇ ಒಂದು ಕೆಲಸ ಶುರು ಮಾಡ್ಬೇಕಾದ್ರೆ ಇಲ್ಲ ಏನೇ ಒಂದು ಶುರು ಮಾಡ್ಬೇಕಾದ್ರೂ ಈಗಿನ ಜನ ಅವಾಗಿನ ಕಾಲದಿಂದನೂ ಹೆಂಗೆ ಉಟ್ಕೊಂಡಿದ್ದಾರೆ ಅಂದರೆ ಒಂದು ಅಡ್ಗಾಲ್ ಹಾಕೋದು ಇಲ್ಲ ಏನೋ ಒಂದು ಕೊಂಕು ಮಾತಾಡೋದು, ಅವನು ಬೆಳಿದೇ ಇರೋ ಥರ ಮಾತಾಡೋದು, ಈ ರೀತಿ ಎಲ್ಲ ಒಂದು ಕಡೆ ಇದ್ದೇ ಇರ್ತಾರೆ. ಎಕ್ಸಾಂಪಲ್ಗೆ ಒಂದು ಮನೆ ಕಟ್ಟಿದ್ರಿ ಅನ್ಕೊಳ್ಳಿ, ಹಾಗೆ ಗೃಹ ಪ್ರವೇಶಕ್ಕೆ ಕರೆದಿರ್ತೀರ, ಬಂದ್ಬಿಟ್ಟು ಅಯ್ಯೋ ಈ ಕಿಚನ್ ಇಲ್ಲಿಡಬೇಕಿತ್ತು, ಈ ರೂಮ್ ಇಲ್ಲಿಡಬೇಕಿತ್ತು, ಇದಿಲ್ಲಿದ್ರೆ ಉದ್ಧಾರ ಆಗಲ್ಲ, ಇದಿಲ್ಲಿದ್ರೆ ಉದ್ಧಾರ ಆಗಲ್ಲ. ನಾನು ಹೇಳ್ತಾ ಇಲ್ಲ, ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅಂದ್ರೆ ನೆಗೆಟಿವಿಟಿನ ಪಾಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ಒಂದು ಕಾರ್ ತಗೊಂಡು ಪೂಜೆ ಮಾಡಿ ಎಲ್ರಿಗೂ ಸ್ವೀಟ್ ಕೊಡ್ತಾ ಇರ್ತೀರ. ಸೊ ಅದೇ ಅವ್ರು ಬರ್ತಾರೆ ಆ ಥರ ಮಾತಾಡೋರು, ಬಂದ್ಬಿಟ್ಟು ಅಯ್ಯೋ ಇದು ಬ್ಲ್ಯಾಕ್ ತಗೊಂಡ್ಬಿಟ್ಟಿದ್ದೀರಾ, ಇದು ಹೀಟ್ ತುಂಬಾ ಅಬ್ಸರ್ವ್ ಮಾಡುತ್ತೆ ಗೊತ್ತಾ ಅಂತ ಹೇಳ್ತಾರೆ. ರೆಡ್ ತಗೊಂಡ್ರೆ ಅಯ್ಯೋ ರೆಡ್ ಬೇಗ ಕಲರ್ ಹೋಗ್ಬಿಡುತ್ತೆ, ರೆಡ್ ಅಲ್ಲಿ ಎಲ್ಲ ಪೇಂಟ್ ಸರಿಯಾಗಿ ಹೊಡೆದಿರಲ್ಲ. ಮತ್ತೆ ವೈಟ್ ತಗೊಂಡ್ರಿ ಅಂದ್ರೆ ವೈಟ್ ಅಲ್ಲಿ ಅಯ್ಯೋ ಬೇಗ ತುಂಬಾ ಗಲೀಜಾಗ್ಬಿಡುತ್ತೆ, ನೀವು ವಾಷಿಂಗ್ಗೆ ತಿಂಗಳ 500 ರೂಪಾಯಿ 600 ರೂಪಾಯಿ ವಾಷಿಂಗ್ಗೆ ಕೊಡ್ತಾ ಹೋಗ್ಬೇಕು, ದಿನಾಲು ಗಲೀಜಾಗ್ತಾನೆ ಇರುತ್ತೆ. ಈ ತರ ಹೇಳಿ ನಾನೆಲ್ಲ ಹೇಳಿದ್ದೆ, ಯಾರೋ ಹೇಳ್ದಂಗಿತ್ತು ಅಂತ ಹೇಳಿ ಹೋಗ್ಬಿಡ್ತಾರೆ, ನೆಗೆಟಿವಿಟಿ ಸ್ಪ್ರೆಡ್ ಮಾಡಿ. ಸೊ ಅಂಥವ್ರಿಗೋಸ್ಕರ ಇವತ್ತಿನ ಒಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ. ಒಬ್ಬ ಉಪ್ಪಿನಕಾಯಿ ಅಂಗಡಿ ಇಟ್ಟಿರ್ತಾನಂತೆ. ಆ ಉಪ್ಪಿನಕಾಯಿ ಬೋರ್ಡ್ ಮೇಲೆ ಇಲ್ಲಿ ಒಳ್ಳೆಯ ಉಪ್ಪಿನಕಾಯಿ ಮಾರಾಟ ಮಾಡಲಾಗುತ್ತದೆ ಅಂತ ಹಾಕಿರ್ತಾನೆ. ಅದೇ ಸಮಯದಲ್ಲಿ 4 ಜನ 4 ಥರ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಅವ್ರು ಬರ್ತಾರೆ. ಬಂದು ಅದರಲ್ಲಿ ಒಬ್ಬ ಹೇಳ್ತಾನೆ, ಅಲ್ಲ ಕಣೋ ಒಳ್ಳೆಯ ಅಂತ ನೀನು ಬೋರ್ಡ್ ಹಾಕ್ಬಾರ್ದು, ತಗೊಳ್ಳೋ ಜನ ಹೇಳಬೇಕು ಒಳ್ಳೆಯ ಅಂತ. ಆ ಬೋರ್ಡಲ್ಲೆಲ್ಲ ಕರೆಕ್ಟಾಗಿದೆ, ಆ ಒಳ್ಳೆಯ ಅನ್ನೋದೊಂದು ತೆಗೆದಾಕ್ಬಿಡು ಅಂತ ಹೇಳ್ತಾನೆ. ಸೊ ಅವನು ಸರಿ ಅಣ್ಣ ಅಂತ ಹೇಳಿ ಒಳ್ಳೆಯ ಅನ್ನೋದನ್ನು ಮಾತ್ರ ಎರೇಸ್ ಮಾಡ್ತಾರೆ, ಅಂದರೆ ಅಳಿಸಿ ಉಳಿದಿದ್ದು ಅಕ್ಷರಗಳನ್ನು ಇಟ್ಟು ಬೋರ್ಡನ್ನ ಅಲ್ಲೇ ಇಡ್ತಾನೆ. ಸೊ ಇಲ್ಲಿ ಉಪ್ಪಿನಕಾಯಿ ಮಾರಾಟ ಮಾಡಲಾಗುತ್ತದೆ ಅಂತ ಉಳ್ಕೊಳ್ಳುತ್ತೆ. ಸೊ ಅದೇ 4 ಜನ ಮಾರನೇ ದಿನ ಮತ್ತೆ ಬರ್ತಾರೆ. ಮತ್ತೆ ಬಂದು ಅಲ್ಲ ಕಣೋ ಎಲ್ಲರೂ ಮಾರಾಟನೇ ಕಣೋ ಮಾಡೋದು, ಯಾರೂ ದಾನಕ್ಕೆ ಸುಮ್ಮನೆ ಕೊಡಲ್ಲ, ಮಾರಾಟ ಅಂತ ನೀನು ಸ್ಪೆಷಲ್ಲಾಗಿ ಬೇರೆ ಹಾಕ್ಬೇಕಾ ಅದರಲ್ಲಿ. ಮಾರಾಟ ಮಾಡಿ ಎಲ್ಲರೂ ಮಾರಾಟನೇ ಮಾಡೋದು, ಧರ್ಮಕ್ಕೆ ಯಾರು ಕೊಡ್ತಾರೆ? ಬೋರ್ಡಲ್ಲಿ ಅದು ಮಿಸ್ಟೇಕ್ ಆಗಿದೆ ನೋಡು, ಅದನ್ನೊಂದು ಮಾರಾಟ ಮಾಡಲಾಗುತ್ತದೆ ಒಂದು ತೆಗೆದುಬಿಡು, ಎಲ್ಲರೂ ಬಿಸ್ನೆಸ್ಸೇ ಅಪ್ಪ ಮಾಡೋದು ಅಂತ ಹೇಳ್ತಾರೆ. ಅವನಿಗೂ ಅನಿಸುತ್ತೆ, ಓ ಹೌದಲ್ಲ ಇವ್ರು ಹೇಳ್ತಿರೋದು ಕರೆಕ್ಟಲ್ಲ ಅಂತ ಹೇಳ್ಬಿಟ್ಟು ಆ ಮಾರಾಟ ಮಾಡಲಾಗುತ್ತದೆ ಅನ್ನೋದನ್ನು ತೆಗೆದಾಕ್ಬಿಡ್ತಾನೆ. ಸೊ ಇಲ್ಲಿ ಉಪ್ಪಿನಕಾಯಿ ಅಷ್ಟೇ ಉಳ್ಕೊಳ್ತು. ಆಮೇಲೆ ನಾರ್ಮಲಾಗಿ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಬರ್ತಾರೆ ಅವರು, ಆ 4 ಜನ. ಬಂದಾದ್ಮೇಲೆ ಅಲ್ಲ ಕಣ ಇಲ್ಲಿ ಉಪ್ಪಿನಕಾಯಿ ಅಂತ ಹಾಕಿದ್ದೀವಿ ಕರೆಕ್ಟು, ಇಲ್ಲೇ ಅಲ್ವಾ ಉಪ್ಪಿನಕಾಯಿ ಮಾರಾಟ ಮಾಡೋದು, ಬೇರೆ ಎಲ್ಲೋ ಇಟ್ಬಿಟ್ಟು ಬಿಸ್ನೆಸ್ ಇಲ್ಲಿ ಮಾಡೋಕ್ಕಾಗತ್ತಾ? ಇಲ್ಲಿ ಅನ್ನೋದೇನಕ್ಕೆ? ಎಲ್ಲರೂ ಅಂಗಡಿಯಲ್ಲಿಟ್ಟಿರ್ತಲ್ಲ ಅಲ್ಲೇ ಬೋರ್ಡ್ ಇಟ್ಟಿರೋದು, ಬೋರ್ಡ್ ಬೇರೆ ಕಡೆ ಅಂಗಡಿ ಬೇರೆ ಕಡೆ ಇಟ್ಟಿರ್ತಾರ? ಇಲ್ಲ ತಾನೆ, ಇಲ್ಲಿ ಅನ್ನೋದೇನಕ್ಕೆ ಅಂತ ಹೇಳ್ತಾರಂತೆ. ಅವನಿಗೆ ಅಯ್ಯೋ ಹೌದಲ್ವ ಇದು ಕರೆಕ್ಟು ಅಂತೇಳ್ಬಿಟ್ಟು ಸರಿ ಅಣ್ಣ ತೆಗಿತೀನಿ, ಇಲ್ಲಿ ಅನ್ನೋದು ಅಳಿಸ್ಬಿಡ್ತೀನಿ ಅಂತೇಳಿ ಸರಿ ಅಂತ ಇಲ್ಲಿ ಅನ್ನೋದನ್ನು ಅಳಿಸಿ ಬೋರ್ಡು ಇಡ್ತಾನೆ. ಸೊ ಬೋರ್ಡಲ್ಲಿ ಉಪ್ಪಿನಕಾಯಿ ಅನ್ನೋದು ಮಾತ್ರ ಉಳ್ಕೊಳ್ತು. ಈಗ ಮತ್ತೆ ಅದೇ ಜನ ಬರ್ತಾರೆ. ನೆಕ್ಸ್ಟ್ ಡೇ 4 ಜನ ಬಂದಾಗ ಅದರಲ್ಲಿ ಇನ್ನೊಬ್ಬ ಹೇಳ್ತಾನೆ, ಅಲ್ಲ ಮರೆ 1 ಕಿಲೋಮೀಟ್ರಿಂದ ವಾಸನೆ ಬರ್ತಾಯಿದೆ ಉಪ್ಪಿನಕಾಯಿದು, ನೀನು ಉಪ್ಪಿನಕಾಯಿ ಅಂತ ಬೇರೆ ಬೋರ್ಡ್ ಬೇರೆ ಹಾಕ್ಬೇಕಾ? ಯಾರೇ ಆಗಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಂದನೇ ಸ್ಮೆಲ್ಲು ಎಳಿತಾ ಇದೆ, ಅಷ್ಟು ಒಳ್ಳೆ ಉಪ್ಪಿನಕಾಯಿ ನಿಂದು. ಉಪ್ಪಿನಕಾಯಿ ಅಂತ ಬೋರ್ಡ್ ಬೇರೆ ಹಾಕ್ಬೇಕು, ಉಪ್ಪಿನಕಾಯಿ ಅಂತ ವಾಸನೆಲ್ಲೇ ಗೊತ್ತಾಗ್ಬಿಡುತ್ತೆ 2 ಕಿಲೋಮೀಟ್ರ್ ರೇಡಿಯಸ್ಸಲ್ಲಿ. ಸೊ ಆ ಉಪ್ಪಿನಕಾಯಿ ಅನ್ನೋದನ್ನು ಏನಕ್ಕೆ ಇಟ್ಕೊತೀಯ ಬೋರ್ಡಲ್ಲಿ, ತೆಗೆದುಬಿಡು ಅಂತ ಹೇಳ್ತಾನೆ. ಹೌದಲ್ವಾ ನನ್ನ ಉಪ್ಪಿನಕಾಯಿ ಅಷ್ಟು ಸ್ಮೆಲ್ಲು 2 ಕಿಲೋಮೀಟ್ರ್ವರೆಗೂ ಹೊಡಿತಾ ಇದೆ ಅಂದರೆ ನಾನೇನಕ್ಕೆ ಉಪ್ಪಿನಕಾಯಿ ಅನ್ನೋದು ಹಾಕ್ಕೊಬೇಕು ಅಂತೇಳಿ ಸರಿ ಅಣ್ಣ ಅದು ಅಳಿಸ್ಬಿಡ್ತೀನಿ ಅಂತೇಳಿ ಅಳಿಸ್ಬಿಟ್ಟು ಬೋರ್ಡ್ ಇರ್ತಾನಂತ. ಅಲ್ಲಿಗೆ ಖಾಲಿ ಬೋರ್ಡ್ ಉಳ್ಕೊಳ್ತು. ಸೊ ಅದೇ 4 ಜನ 2 ದಿನ ಬಿಟ್ಟಾದ್ಮೇಲೆ ಬಂದು ಕೇಳ್ತಾರಂತೆ, ಅಲ್ಲೋ ಖಾಲಿ ಬೋರ್ಡ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೆಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯಾ ಸ್ವಲ್ಪನಾದರೂ ಅಂತ ಹೇಳ್ತಾರಂತೆ. ಸೊ ನೋಡ್ಕೊಂಬಂದ್ರಲ್ಲ, ಇದೇ ರೀತಿ ಜನ ಬಂದ್ಬಿಟ್ಟು ಅದು ಇದು ನೆಗೆಟಿವಿಟಿ ಏನೋ ಒಂದು ಹೇಳ್ತಾ ಇರ್ತಾರೆ. ನಾವು ಹೋಗೋ ರೂಟು, ನಾವು ಹೋಗೋ ದಾರಿ ಏನಿದೆ ಅದ್ರ ಮೇಲೆ ನಮಗ್ ಭರವಸೆ ಇರಬೇಕು. ಅವ್ರ ಮಾತೆಲ್ಲ ಕಟ್ಕೊಂಬಾರ್ದು. ಅಂದ್ರೆ ನಂದೇ ಸರಿ, ನಾನು ಮಾಡಿದ್ದೆ ಸರಿ ಅನ್ನೋ ಅಹಂಕಾರನೂ ಇರಬಾರ್ದು. ನಾನು ಮಾಡ್ತಿರೋದು ಸರಿ, ಅವ್ರು ಹೇಳ್ತಿರೋದು ನಾನು ಫಾಲೋ ಮಾಡ್ಬೇಕಾ ಬೇಡವಾ, ಇಲ್ಲ ನನ್ನ ದಾರಿನಲ್ಲಿ ನನಗೆ
ಹಿಡ್ತಾ ಇದೆಯಾ, ನಾನು ಹೋಗ್ತಿರೋ ದಾರಿ ಕರೆಕ್ಟು ಅಂತ ನನಗೆ ಕಾನ್ಫಿಡೆನ್ಸ್ ಇದೆಯಾ ಅಂತ ನಾವೇ ಒಂದ್ಸಲಿ ಪ್ರಶ್ನೆ ಕೇಳ್ಕೋಬೇಕು. ಅವನ ಥರ ಉಪ್ಪಿನಕಾಯಿ ಅಂಗಡಿ ಒಂಥರ ಎಲ್ಲ ಅವ್ರು ಹೇಳಿದ್ದೆಲ್ಲ ಹೌದಲ್ವಾ ಅದು ಸರಿ ಅಲ್ವಾ ಅಂತ ಅವ್ರ ಥರನೇ ಮಾಡ್ತಾ ಹೋಗ್ಬಿಟ್ರೆ ಕೊನೆಗೆ ನಾವು ಹೊಟ್ಟೆ ಮೇಲೆ ಮಣ್ಣು ಹಾಕೋಬೇಕಾಗುತ್ತೆ. ನೆಗೆಟಿವಿಟಿ ಆಲ್ಮೋಸ್ಟ್ ಎಲ್ಲರೂ ಸ್ಪ್ರೆಡ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಿನಗೆ ಹಂಗೆ ಸಬ್ಸ್ಕ್ರೈಬರ್ ಆಗ್ಬಿಡ್ತಾರ, ಹಂಗೆ ವ್ಯೂಸ್ ಬಂದ್ಬಿಡುತ್ತಾ, ಹಿಂಗ್ ಲೈಕ್ಸ್ ಬಂದ್ಬಿಡುತ್ತಾ, ಅದಕ್ಕೆಲ್ಲ ಋಣ ಇರಬೇಕು, ಅದಕ್ಕೆಲ್ಲ ಟ್ಯಾಲೆಂಟ್ ಇರಬೇಕು, ಅದಿರ್ಬೇಕು ಇದಿರ್ಬೇಕು ಅಂತ ಎಲ್ಲ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರೆ. ಬಟ್ ನಮ್ ದಾರಿ ಮೇಲೆ ನಮಗ್ ಕಾನ್ಫಿಡೆನ್ಸ್ ಇದ್ರೆ ಕನ್ನಡಿಗರು ಯಾವತ್ತೂ ನಮ್ಗೆ ಯಾವ್ದ್ರಲ್ಲೂ ಕಡಿಮೆ ಮಾಡಲ್ಲ. ಹಂಸ್ಲೇಖ ಅವ್ರು ಅದಕ್ಕೆ ಒಂದ್ ಕಡೆ ಬರ್ದಿದ್ದಾರೆ, ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಅಂತ. ಸೊ ನಮ್ಮ ದಾರಿ ಮೇಲೆ ನಮ್ಮಿದ್ರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನೀವು ಅಷ್ಟೇ ಏನೋ ಒಂದು ಮಾಡ್ತಾ ಇರ್ತೀರೋ, ಒಂದು ಬೈಕ್ ತಗೋತಿರೋ, ಇಲ್ಲ ಏನೋ ಒಂದು ವ್ಯಾಪಾರ ಶುರು ಮಾಡ್ತಿರೋ, ಒಂದು ಇಡ್ಲಿ ಅಂಗಡಿ ಶುರು ಮಾಡ್ತಿರೋ, ಹೋಟೆಲ್ ಶುರು ಮಾಡ್ತಿರೋ, ಏನೋ ಒಂದು ಮಾಡುವಾಗ ನೆಗೆಟಿವಿಟಿ ಬಂದೇ ಬರುತ್ತೆ. ನೆಗೆಟಿವಿಟಿ ನಿಂದಕರಿರಬೇಕಯ್ಯ ಹಂದಿ ಇದ್ದಾಗೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವ್ರು ಇರ್ಬೇಕು, ಬಟ್ ಆದ್ರೆ ಪಾಸಿಟಿವ್ ಆಗಿ ಹೇಳೋರು ಇರ್ಬೇಕು. ಅಂದ್ರೆ ನೆಗೆಟಿವ್ ಆಗಿ ಈಗ ನಿನ್ ವ್ಯಾಪಾರ ಮಾಡಕ್ ಆಗದೇ ಇಲ್ಲ, ನಿನ್ನ ಉದ್ಧಾರನೇ ಆಗಲ್ಲ ಆ ತರ ಹೇಳೋರಿದ್ರೆ ಪರವಾಗಿಲ್ಲ. ಬಟ್ ಹೋಟೆಲ್ ಮಾಡಿದವರು ಹಂಗ್ ಹಾಳಾಗಿದ್ದಾರೆ, ಹಿಂಗ್ ಹಾಳಾಗಿದ್ದಾರೆ, ಅದು ಇದು ಅಂತ ಒಂಥರ ಸ್ವೀಟ್ ಆಗಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿ ಹೋಗ್ಬಿಡ್ತಾರೆ. ನಮ್ಮ ಮನ್ಸಲ್ಲಿ ಅದೇ ಕೂತ್ಕೊಂಡ್ಬಿಡುತ್ತೆ. ಯಾವ್ದಕ್ಕೂ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡಿ ನಿಮ್ ಕಾನ್ಫಿಡೆನ್ಸ್ ಹಾಳು ಮಾಡ್ಕೋಬೇಡಿ. ಬಿ ಕಾನ್ಫಿಡೆಂಟ್ ಆಗಿ ನೀವು ಹೋಗ್ತಿರೋ ದಾರಿ ಮೇಲೆ ನೀವೇ ಕಾನ್ಸಂಟ್ರೇಟ್ ಮಾಡಿ, ನಿಜವಾಗ್ಲೂ ಗೆಲ್ಬಹುದು. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಏನನ್ನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.